ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಆಸ್ಪತ್ರೆಗೆ ಹಾನಿ, ದಾಳಿಯಲ್ಲಿ ಓರ್ವ ಮಗು ಮೃತಪಟ್ಟಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಆಸ್ಪತ್ರೆ ಹಾನಿ, ಖುಜಸ್ತಾನ್ನಲ್ಲಿರುವಂತಹ ಆಸ್ಪತ್ರೆ ಮೇಲೆ ಏರ್ ಸ್ಟ್ರೈಕ್, ದಾಳಿಯಲ್ಲಿ ಓರ್ವ ಮಗು ಮೃತಪಟ್ಟಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಈ ಪ್ರತಿ ದಾಳಿಗಳಿಂದಾಗಿ ಅನೇಕ ಸಾವು ನೋವುಗಳು ಈಗಾಗಲೇ ಬಹಳಷ್ಟು ದಿನಗಳಿಂದ ನಡೆದು ಹೋಗ್ತಾ ಇದೆ. ಕೆಲವೊಂದು ಕಡೆ ಅಮಾಯಕ ಮುಗ್ಧ ಜೀವಗಳು ಬಲಿಯಾಗ್ತಾ ಇದೆ. ಈಗ ಇಸ್ರೇಲ್ ಕೊಟ್ಟಂತಹ ದಾಳಿಗೆ ಇರಾನ್ನಲ್ಲಿ ಆಸ್ಪತ್ರೆಗೆ ಹಾನಿ ಆಗ್ಬಿಟ್ಟಿದೆ. ಇನ್ನು ಈ ಒಂದು ದಾಳಿಯಲ್ಲಿ ಓರ್ವ ಮಗು ಸಾವನ್ನಪ್ಪಿದೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇಸ್ರೇಲ್ ದಾಳಿಗೆ ಇರಾನ್ನಲ್ಲಿ ಆಸ್ಪತ್ರೆ ಯಾವ ರೀತಿಯಾಗಿ ನೀವು ಗಮನಿಸಬಹುದು, ಕಟ್ಟಡಗಳು ಯಾವ ರೀತಿಯಾಗಿ ಛಿದ್ರವಾಗ್ಬಿಟ್ಟಿದೆ ಅಂತ ಹೇಳಿ. ಇರಾನ್ನ ಆಸ್ಪತ್ರೆಯೊಂದರ ಮೇಲೆ ನಡೆದಿರುವಂತಹ ದಾಳಿಗೆ ಈ ಆಸ್ಪತ್ರೆಯ ಒಂದು ಅವಶೇಷಗಳನ್ನ ನೀವು ಗಮನಿಸೋದಾದ್ರೆ ಕಂಪ್ಲೀಟ್ ಛಿದ್ರ. ಆದರೆ ಈ ಒಂದು ಘಟನೆಯಲ್ಲಿ ಓರ್ವ ಒಂದು ಮಗು ಸಾವನ್ನಪ್ಪಿರುವ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಖುಜಸ್ತಾನ್ನಲ್ಲಿರುವಂತಹ ಇರಾನ್ನ ಖುಜಸ್ತಾನದಲ್ಲಿರುವಂತಹ ಆಸ್ಪತ್ರೆ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿತ್ತು ಇಸ್ರೇಲ್ನಿಂದ. ಈ ಒಂದು ಭೀಕರ ದಾಳಿಯಲ್ಲಿ ಓರ್ವ ಮಗು ಸಾವನ್ನಪ್ಪಿದೆ ಎನ್ನುವಂತಹ ಮೃತಪಟ್ಟಿರುವಂತಹ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಈ ಪ್ರತಿ ದಾಳಿಯಿಂದ ಈಗಾಗಲೇ ಅನೇಕ ಜೀವ ಪಕ್ಷಿಗಳು ಹಾರಿ ಹೋಗಿವೆ. ಇದೀಗ ಆ ದಾಳಿಗಳು ನಿಲ್ಲುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಎಷ್ಟು ದಿನ ನಡೆಯುತ್ತೆ ಅನ್ನುವಂಥ ಪ್ರಶ್ನೆಗೆ ಇನ್ನು ಎಷ್ಟು ವಾರಗಳಾಗಬಹುದು, ಎಷ್ಟು ತಿಂಗಳುಗಳಾಗಬಹುದು ಎನ್ನುವಂಥ ಉತ್ತರಗಳು ಸಿಗ್ತಾ ಇದೆ. ಹಾಗಾಗಿ ಈ ಎಲ್ಲ ಕಡೆಯೂ ಕೂಡ ಈ ಒಂದು ಯುದ್ಧಗಳಿಂದ ಅನೇಕ ರಾಷ್ಟ್ರಗಳು, ರಾಜ್ಯಗಳು ನಲುಗಿ ಹೋಗ್ತಾ ಇದೆ. ಆದರೆ ಯುದ್ಧ ಮಾತ್ರ ನಿಲ್ತಾ ಇಲ್ಲ, ಯಾರೂ ಕೂಡ ಬಗ್ತಾ ಇಲ್ಲ. ಇಂಥದ್ದೊಂದು ಸಂದರ್ಭದಲ್ಲಿ ಇವತ್ತು ಖುಜಸ್ತಾನ್ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ, ಈ ಆಸ್ಪತ್ರೆ ಮೇಲೆ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಓರ್ವ ಮಗು ಸಾವನ್ನಪ್ಪಿರುವ ಬಗ್ಗೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ.